ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸ್ಯಾರಿ ಯಾವ ರೀತಿ ಉಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಈಗ ಫಸ್ಟು ನಾನೊಂದು ಚಾಪೆ ಹಾಕ್ಕೊಂಡು ಚಾಪೆ ಮೇಲೆ ಸೀರೆನ ಈ ಥರ ಉದ್ದದಾಗಿ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಆ ಕಡೆ ಲಾಸ್ಟಲ್ಲಿ ಮತ್ತು ಈ ಕಡೆ ಲಾಸ್ಟಲ್ಲಿ ಹಿಡ್ಕೊಂಡು ನೆರಿಗೆನ ಹಿಡ್ಕೊಳ್ಬೇಕು. ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ನೆರಿಗೆನ ಒಂದೇ ಸೈಜಲ್ಲಿ ಇಟ್ಕೊಳ್ಬೇಕು. ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಇಟ್ಕೊಳ್ಬೇಕು. ನೆರಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು, ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಂದರೆ ಬೇಕಿದ್ದರೆ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ನೆರಿಗೆ ಹಿಡ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಇನ್ನು ಬಾಕಿ ಇರುವಂಥ ಸೀರೆನ ನೆರಿಗೆ ಹಿಡ್ಕೊಂಡು ಮತ್ತು ಈಕ್ವಲಾಗಿ ನೀಟಾಗಿ ಆ ಕಡೆ ಲಾಸ್ಟಲ್ಲಿ ಈ ಕಡೆ ಲಾಸ್ಟಲ್ಲಿ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಈಗ ಮಿಡ್ಲಲ್ಲಿ ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಬೇಕು ಫಸ್ಟು. ಮತ್ತು ಇವಾಗ ಈ ಕಡೆ ಕಾರ್ನರಲ್ಲಿ ನೆರಿಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿಂದ ಬಟ್ಟೆ ಕ್ಲಿಪ್ಪಿಂದ ಒಂದು ಸೆಕ್ಯೂರ್ ಮಾಡಿಕೊಂಡು ಈ ಕಡೆನೂ ಅಷ್ಟೇ ಬಟ್ಟೆ ಪಿನ್ ಇದ್ದರೆ ಬಟ್ಟೆ ಪಿನ್ನಿಂದನೂ ಸೆಕ್ಯೂರ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಸೀರೆ ಡ್ಯಾಮೇಜ್ ಆಗುತ್ತೆ ಅನ್ನೋದಾದರೆ ಈ ಥರ ಬಟ್ಟೆ ಕ್ಲಿಪ್ ಸಹಾಯದಿಂದ ಸೆಕ್ಯೂರ್ ಮಾಡಿಕೊಂಡು ಈಗ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ಈಗ ಸೆರಗಿನ ಪಾರ್ಟ್ ಏನಿದೆಯೋ ಅದನ್ನು ಅಷ್ಟೇ ಆದಷ್ಟು ಸಣ್ಣದಾಗಿ ನೆರಿಗೆ ಹಿಡ್ಕೊಳ್ಬೇಕು. ನೆರಿಗೆ ಹಿಡ್ಕೊಂಡು ಫಸ್ಟು ಒಂದು ಪಿನ್ ಆಗಲಿ ಇಲ್ಲಾಂದರೆ ಬಟ್ಟೆ ಕ್ಲಿಪ್ ಆಗಲಿ ಹಾಕ್ಕೊಳ್ಬೇಕು. ಟೈಟಾಗಿ ಸ್ವಲ್ಪ ಆದಷ್ಟು ಟೈಟಾಗಿ ಹಾಕ್ಕೊಳ್ಬೇಕು, ಅದು ಜಾರದೇ ಇರೋ ಥರ ನೋಡಿಕೊಂಡು. ಈಗ ಒಂದು ಬಾರಷ್ಟು ಸೆರಗಿನ ಪಾರ್ಟ್ನ ನೆರಿಗೆ ಹಿಡ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಿರ್ಬೋದು ಅಷ್ಟು ಆದಷ್ಟು ಸಣ್ಣದಾಗಿ ಹಿಡ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಬೇಕು ಬಟ್ಟೆ ಕ್ಲಿಪ್ ಇಲ್ಲಾಂದರೆ ಪಿನ್ನಿಂದ. ಈಗ ನೋಡ್ತಿರ್ಬೋದು ಆಲ್ಮೋಸ್ಟ್ ರೆಡಿ ಆಯಿತು. ಸ್ಯಾರಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಈಸಿಯಾಗಿ ಒಂದು 10 ನಿಮಿಷದಲ್ಲೆಲ್ಲ ಅಮ್ಮನವ್ರಿಗೆ ಸ್ಯಾರಿ ಉಟ್ಬಿಡ್ಬೋದು. ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಕೊನೆ ತನಕ ನೋಡಿ ವಿಡಿಯೋನ. ಈಗ ಈ ಥರ ಮಿಡ್ಲಲ್ಲಿ ಎತ್ಕೊಂಡು ಹಿಂದೆ ಸೆರಗನ್ನು ನಾವು ಯಾವ ಥರ ಫೋಲ್ಡ್ ಮಾಡಿದ್ವಿ ಅದೇ ಥರ ನೀಟಾಗಿ ಎತ್ತಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕು. ಈಗ ಯಾವ ರೀತಿ ಉಳಿಸ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈಗ ನಾನು ಒಂದು ಟೇಬಲ್ ತಗೊಂಡಿದ್ದೀನಿ. ಫಸ್ಟು ಟೀಪಾಯಿನ ಹಾಕ್ಕೊಂಡು ಅದ್ರ ಮೇಲೆ ಒಂದು ವೈಟದ ಪಂಚ ಹಾಕ್ಕೊಂಡು ಅದ್ರ ಮೇಲೆ ನಾನೀಗ ಪೀಠನ ಇಟ್ಕೊಳ್ತಾ ಇದ್ದೀನಿ. ಪೀಠದ ಮೇಲೆ ಗೊತ್ತಿರುತ್ತಲ್ಲ ಪ್ರೊಸೆಸ್ಸು, ರಂಗೋಲಿ ಹಾಕ್ಕೊಂಡು ರಂಗೋಲಿ ಮೇಲೆ ನಾವು ಬಾಳೆ ಎಲೆನ ಇಟ್ಟು ಆಮೇಲೆ ಕಳಶನ ಸ್ಥಾಪನೆ ಮಾಡಬೇಕು. ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಏನೂ ತೋರಿಸ್ತಿಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಈಗ ನಾನು ಬಿಂದಿಗೆ ತಗೊಂಡಿದ್ದೀನಿ. ಬಿಂದಿಗೆಗೆ ನಾನೊಂದು ಸ್ಕೇಲು ಟೈಟಾಗಿ ಕಟ್ಟಿದ್ದೀನಿ. ಸ್ಕೇಲ್ ಆದರೂ ಕಟ್ಬೋದು, ಇಲ್ಲಾಂದರೆ ಒಂದು ಯಾವುದಾದ್ರೂ ಸ್ಟಿಕ್ ಬರುತ್ತಲ್ವ ಕೋಲನ್ನು ಟೈಟಾಗಿ ಆದಷ್ಟು ಟೈಟಾಗಿ ಕಟ್ಕೊಂಡು ಈಗ ನಾನು ನೆರಿಗೆ ಏನು ಇಟ್ಕೊಂಡಿದ್ದೋ ಸೀರೆನ ಅದನ್ನು ಮಿಡ್ಲ್ಗೆ ಈ ಥರ ಎತ್ಕೊಂಡಿದ್ದೀನಲ್ಲ ಅದು ಕರೆಕ್ಟಾಗಿ ಆ ಕಡೆ ಈ ಕಡೆ ಈಕ್ವಲ್ ಆಗಿರಬೇಕು ನೆರಿಗೆಗಳು. ಅದನ್ನು ನೋಡಿಕೊಂಡು ಬಿಂದಿಗೆ ಮೇಲೆ ಇಟ್ಟುಬಿಟ್ಟು ಈಗ ಮಧ್ಯದಲ್ಲಿ ಆ ಕಡೆದು ಈ ಕಡೆದು ಫಸ್ಟು ನೆರಿಗೆ ಏನಿದೆಯೋ ಅದನ್ನು ಹಿಡ್ಕೊಂಡು ಪಿನ್ನಿಂದ ಪಿನ್ ಮಾಡ್ಕೊಳ್ಬೇಕು ಟೈಟಾಗಿ. ಗುಂಡು ಪಿನ್ ಆದರೂ ಆಗಲಿ ಇಲ್ಲ ಸೇಫ್ಟಿ ಪಿನ್ ಆದರೂ ಆಗಲಿ ಅದರ ಸಹಾಯದಿಂದ ಈ ಥರ ಪಿನ್ ಮಾಡ್ಕೊಳ್ಬೇಕು. ಮೇಲೆ ಒಂದು ಕೆಳಗಡೆ ಒಂದು ಮಾಡಿಕೊಂಡು ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಸೇರಿಸ್ಕೊಳ್ಬೇಕು. ಆ ಕಡೆ ಈ ಕಡೆ ನೀಟಾಗಿ ಜೋಡಿಸ್ಕೊಳ್ಬೇಕು. ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ನಿಧಾನಕ್ಕೆ ಜೋಡಿಸ್ಕೊಳ್ಬೇಕು. ಮತ್ತು ಆ ಸೈಡಲ್ಲಿ ಏನಿದೆ ಅದು ಬಾರ್ಡರ್ ಏನು ಬರುತ್ತೋ ಅದು ಸ್ಕೇಲ್ ಮೇಲೆ ಕೂರೋ ಥರ ನೋಡ್ಕೊಳ್ಬೇಕು. ಅದು ಅಂದರೆ ಕೈಗಳಿಗೆ ಬ್ಲೌಸ್ ಪೀಸ್ ಥರ ಚೆನ್ನಾಗಿ ಕಾಣುತ್ತೆ. ಲಾಸ್ಟಲ್ಲಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ಈ ಥರ ನೆರಿಗೆಗಳೆಲ್ಲ ಜೋಡಿಸ್ಕೊಂಡಿದ್ದ ನಂತರ ಈಗ ಒಂದು ದಾರದ ಸಹಾಯದಿಂದ ಈ ಥರ ಟೈಟಾಗಿ ಕಟ್ಕೊಳ್ಬೇಕು. ಆದಷ್ಟು ಟೈಟಾಗಿ ಸ್ವಲ್ಪ ಟೈಟಾಗಿ ಕಟ್ಕೊಳ್ಬೇಕು. ಆವಾಗ ಅಮ್ಮನವರು ಗೂಡು ಥರ ಕೂತಿರೋ ಥರ ಚೆನ್ನಾಗಿ ಮುದ್ದಾಗಿ ಕಾಣ್ತಾರೆ. ಈಗ ಅದು ಬಾರ್ಡರ್ ಏನಿದೆಯೋ ಅದನ್ನು ಈ ಥರ ಸ್ಕೇಲ್ ಮೇಲೆ ಬರೋ ಥರ ನೋಡಿಕೊಂಡು ಈಗ ಅದು ಗುಂಡು ಪಿನ್ ಸಹಾಯದಿಂದ ಅದನ್ನು ಟೈಟ್ ಮಾಡ್ಕೊಳ್ಬೇಕು. ನಾನು ಇಷ್ಟು ಮಾಡ್ತಿದ್ದೆ, ಲಸಿಕಾ ನಿದ್ದೆ ಮಾಡ್ತಿದ್ದವಳು ಎದ್ದು ಬಿಟ್ಲು, ಹಾಗಾಗಿ ನಾನು ಸ್ವಲ್ಪ ಅರ್ಜೆಂಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೆರಿಗೆ ಪಾರ್ಟ್ ಏನಿದೆಯೋ ಹಿಂದುಗಡೆ ಅದನ್ನು ಈಗ ಬಲಗಡೆಯಿಂದ ಎಡಗಡೆಗೆ ಹಾಕ್ಕೊಳ್ಬೇಕು. ಈಗ ನಾನು ಮುಂದುಗಡೆ ಯಾವ ಥರ ಮೇಲೆಯಿಂದ ಬಲಗಡೆ ಕಡೆ, ಮೇಲೆಯಿಂದ ಕೆಳಗಡೆ ತಗೊಂಬಂದು ಈ ಕಡೆ ಎಡಗಡೆಗೆ ಮೇಲೆಗೆ ಹಾಕಿದ್ದೀನಿ. ಯಾವ ಥರ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ನಿಧಾನಕ್ಕೆ. ಅದೇ ಥರ ಹಾಕ್ಕೊಂಡು ಹಿಂದುಗಡೆನೂ ಅಷ್ಟೇ ಪಿನ್ ಸಹಾಯದಿಂದ ಟೈಟ್ ಮಾಡ್ಕೊಳ್ಬೇಕು.
ಟೈಟ್ ಮಾಡ್ಕೊಂಡು ಈಗ ಇಲ್ಲಿ ಮಧ್ಯದಲ್ಲೂ ಅಷ್ಟೇ ಒಂದು ಗುಂಡು ಪಿನ್ನನ್ನು ಟೈಟ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕೂರುತ್ತೆ. ಈಗ ನೋಡ್ತಿರ್ಬೋದು ಟೈಟಾಗಿ ಕೂತಿದೆ. ಆ ಸೈಡಲ್ಲೆಲ್ಲ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಸ್ಯಾರಿ ಈ ಕಡೆ ಆ ಕಡೆ ಆಗಿದೆ ಅಂದರೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ಡಾಬನ್ನು ಸಾಕ್ತಾಯಿದ್ದೀನಿ ನಾನು. ಈಗ ಡಾಬ್ ಹಾಕ್ಬಿಟ್ರೆ ದಾರನೂ ಕಾಣೋದಿಲ್ಲ, ಗುಂಡು ಪಿನ್ನು ಸಹ ಕಾಣೋದಿಲ್ಲ, ನೀಟಾಗಿ ಅಮ್ಮನವರು ಕೂತಿರೋ ಥರ ಕಾಣ್ತಾರೆ. ಈಗ ಡಾಬ್ ಹಾಕಿದ ನಂತರನೂ ಅಷ್ಟೇ ಏನಾದರೂ ಸೆರಗು ಆ ಕಡೆ ಈ ಕಡೆ ಆಗಿದೆ ಅಂದರೆ ಅದೆಲ್ಲ ಸರಿ ಮಾಡಿಕೊಂಡು ಪ್ರಿಲ್ಸು ಅಷ್ಟೇ ಮುಂದುಗಡೆ ನಾವೇನು ಇಟ್ಟಿದ್ದೀವೋ ಪ್ರಿಲ್ಸು ಅದು ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಸಾಕು. ಈಗ ಏನಾದರೂ ನಾವು ಜ್ಯುವೆಲ್ಲರಿ ಏನಾದರೂ ಹಾಕೋದಿದ್ದರೆ ಈಗಲೇ ಹಾಕಿಬಿಡಬೇಕು. ಮತ್ತು ನಾವು ತೆಂಗಿನಕಾಯೆಲ್ಲ ಇಟ್ಟ ಮೇಲೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈಗ ನಾನು ಜ್ಯುವೆಲ್ಲರೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ನಾನು ಹಸ್ತ ಮಾತ್ರ ಇಡ್ತೀನಿ. ವರ್ಷನೂ ಅಷ್ಟೇ ಹಸ್ತ ಮಾತ್ರ ಇಡ್ತೀನಿ. ಹಸ್ತ ಯಾವ ರೀತಿ ಇಡ್ತೀನಿ ಅಂತ ನೋಡಿ. ಈಗ ಹಸ್ತಗಳನ್ನ ಹಾಕ್ತಾಯಿದ್ದೀನಿ ನಾನು. ಒಂದು ಕಡೆ ಹಾಕಿದ್ದೀನಿ, ಇವಾಗ ಇನ್ನೊಂದು ಕಡೆ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ದಾರ ಬಂದಿರುತ್ತಲ್ಲ, ಆ ದಾರದಿಂದ ಈ ಸ್ಕೇಲ್ ಇದೆಯಲ್ಲ ಸ್ಕೇಲ್ಗೆ ಟೈಟಾಗಿ ಕಟ್ಬಿಡ್ತೀನಿ. ಆ ದಾರದಿಂದ ಕಟ್ಟಿದ ನಂತರ ನಾನು ಒಂದು ಪಿನ್ನನ್ನು ಸೇಫ್ಟಿಗೆ ಹಾಕಿರ್ತೀನಿ, ಜಾರಿ ಬೀಳದೇ ಇರೋ ಥರ. ಇಲ್ಲಾಂದರೆ ಡಬಲ್ ಟೇಪ್ ಬರುತ್ತಲ್ವ, ಆ ಟೇಪ್ಗಾದರೂ ಅಂಟಿಸ್ಬೋದು, ಇರುತ್ತೆ, ಬೀಳೋದಿಲ್ಲ. ಆ ಟೇಪ್ಗೆ ಅಂಟಿಸ್ಬಿಟ್ಟು ಒಂದು ಸೇಫ್ಟಿಗೆ ಒಂದು ಗುಂಡು ಪಿನ್ ಇಲ್ಲಾಂದರೆ ಪಿನ್ನಿಂದ ಟೈಟ್ ಮಾಡಬೇಕು ಅಷ್ಟೇ. ಇಷ್ಟೇ ಸಿಂಪಲಾಗಿ ಅಮ್ಮನವ್ರಿಗೆ ಸೀರೆನ ಉಡಿಸಿದ್ದೀನಿ. ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರು ಸಿಂಪಲಾಗಿ ಈಸಿಯಾಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.